ರಾಜ್ಯದ ವಿಮಾನ ನಿಲ್ದಾಣದಲ್ಲಿ ಒಂದು ಸಮುದಾಯ ಸಾಮೂಹಿಕ ಪ್ರಾರ್ಥನೆ ಮಾಡುತ್ತೆ. ಸರ್ಕಾರಿ ಅದಕ್ಕೆ ಅನುಮತಿ ಕೊಡ್ತೋ ಇಲ್ವೋ, ಆದರೆ ಕಾಂಗ್ರೆಸ್ಸಿನ ಮಾಜಿ ಸಚಿವರೊಬ್ಬರು ಆ ನಮಾಜ್ ಅನ್ನು ಸಮರ್ಥನೆ ಮಾಡಿಕೊಂಡು ಒಂದು ಸಮುದಾಯಕ್ಕೆ ನಿಂದನೆ ಮಾಡಿದೆ ಅನ್ನೋ ಆರೋಪ ವ್ಯಕ್ತವಾಗಿದೆ. ಮಾಜಿ ಸಚಿವ ಆಂಜನೇಯ ವಿರುದ್ಧ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಮತ್ತೊಂದು ಸಮುದಾಯಕ್ಕೆ ನಿಂದನೆ ಮಾಡ್ತೀರಾ? ಅರ್ಚಕರಿಗೆ ನಿಂದನೆ ಮಾಡಿದ್ದಾರೆಂದು ಅರ್ಚಕರ ಕಿಡಿ ವ್ಯಕ್ತವಾಗಿದೆ. ಒಂದು ಸಮುದಾಯವನ್ನು ಓಲೈಕೆ, ಬೇರೆ ಸಮುದಾಯಕ್ಕೆ ಅವಮಾನ. ಇದೆಂತಹ ಕೆಟ್ಟ ಮನಸ್ಥಿತಿ, ಕೀಳು ಮಟ್ಟದ ರಾಜಕಾರಣ ಅಂತ ಹೇಳಿ ಆಂಜನೇಯರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವಂತಹದ್ದು. ರಾಜ್ಯ ಅರ್ಚಕರ ಸಂಘದಿಂದ ಮಾಜಿ ಸಚಿವರ ವಿರುದ್ಧ ಆಕ್ರೋಶ. ಈ ಹಿಂದೆ ಚಿತ್ರದುರ್ಗವನ್ನು ಪ್ರತಿನಿಧಿಸ್ತಾ ಇದ್ರು ಅನಿಸುತ್ತೆ ಮಾಜಿ ಸಚಿವರು ವಿಮಾನ ನಿಲ್ದಾಣದಲ್ಲಿ ನಮಾಜ್ ವಿಚಾರ. ಮೊನ್ನೆ ರಾಜ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮಾಜಿಗೆ ಟೈಮ್ ಆಗಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಪ್ರತ್ಯೇಕ ಯಾವುದೇ ಕೊಠಡಿಗಳ ವ್ಯವಸ್ಥೆಗಳಿರಲಿಲ್ಲ. ಅಜಾನ್ ಕೇಳಿದ ಕೂಡಲೇ ನಮಾಜ್ ಮಾಡಬೇಕು ಅನ್ನೋದು ಆ ಸಂಪ್ರದಾಯದ ಪದ್ಧತಿ. ಅದರಂತೆ ಅವರು ನಮಾಜ್ ಮಾಡ್ತಾ ಇದ್ರು. ಆದರೆ ಅದು ಆಡಳಿತ ಮಂಡಳಿ ಅನುಮತಿ ಕೇಳಬೇಕಿತ್ತು. ಜೊತೆಗೆ ಸರ್ಕಾರದ ಸುತ್ತಲೆಯೂ ಇರಬೇಕು. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಬೇಕಾ ಮಾಡಬಾರ್ದ, ಹಿಂದೂಗಳು ಪ್ರಾರ್ಥನೆ ಮಾಡಬೇಕಾ ಮಾಡಬಾರ್ದು, ಇಲ್ಲೊಂದು ಕಾನೂನು ಇರ್ತವೆ. ಆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವೂ ಇರಬೇಕು. ಕಾನೂನು ಮೀರಿ ಯಾವ ಕೆಲಸವೂ ಕೂಡ ಅದು ಸರಿ ಅಂತ ಕರೆಸಿಕೊಳ್ಳೋದಿಲ್ಲ. ಅದು ಮುಸಲ್ಮಾನರ ಪ್ರಾರ್ಥನೆ ಆಗಿರಲಿ, ಯಾರ ಪ್ರಾರ್ಥನೆ ಆಗಿರಲಿ, ಇಲ್ಲೊಂದು ಕಾನೂನಿದೆ. ಆ ನಿಯಮದ ಪ್ರಕಾರವಾಗಿ ಇರಬೇಕು. ಸೊ ಆ ಘಟನೆ ನಡೆದ ಸಂದರ್ಭದಲ್ಲಿ ಒಂದಷ್ಟು ರಾಜಕಾರಣಿಗಳು ಕೆಲವರು ಸಮರ್ಥನೆ ಮಾಡಿಕೊಂಡ್ರು, ಕೆಲವರು ಖಂಡನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತಿನ ಭರದಲ್ಲಿ ಆಂಜನೇಯರವರು ಹೇಳ್ತಾರೆ, ನೀವು ಪೂಜೆ ಮಾಡಿ ತಟ್ಟೆ ತೋರಿಸ್ತೀರಿ, ಹಂಗೆ ಅವ್ರು ತೋರಿಸಲ್ಲ. ಅದರ ಅರ್ಥ ಏನು? ಪೂಜೆ ಮಾಡಿ ತಟ್ಟೆ ತೋರಿಸೋದು ಯಾರು? ಕೆಲವೊಂದು ಕಡೆ ಪುರೋಹಿತರು ಪೂಜೆ ಮಾಡ್ಕೊಂಡು ಮಂಗಳಾರತಿಗೆ ತಟ್ಟೆ ತೋರಿಸ್ತಾರೆ. ಅದನ್ನು ಅವಮಾನ ಮಾಡಿದ್ದಾರೆ ಅನ್ನೋ ಆರೋಪ ವ್ಯಕ್ತವಾಗಿದೆ. ನಾವು ಮಾತನಾಡಬೇಕಾದ್ರೆ ಒಂದು ಸಮುದಾಯ ಅಥವಾ ಒಂದು ವರ್ಗಕ್ಕೆ ಅದೇನಾದರೂ ಭಾವನಾತ್ಮಕವಾಗಿ ಧಕ್ಕೆ ತರಬಹುದಾ? ಯೋಚನೆ ಮಾಡಬೇಕಲ್ಲ. ರಾಜಕೀಯ ಸ್ಟೇಟ್ಮೆಂಟ್ ಕೊಡುವ ಭರದಲ್ಲಿ ಏನು ಬೇಕಾದರೂ ಮಾತನಾಡಬಹುದಾ? ಹಂಗಾಗೋದಿಲ್ಲ. ಪ್ರತಿಯೊಂದು ಸಮುದಾಯವನ್ನು ಸಮಾನವಾಗಿ ಗೌರವಿಸುವ ಮತ್ತು ಸಮಾನವಾಗಿ ಪ್ರೀತಿಸುವ ಒಂದು ನಿಯಂತ್ರಣ ನಮ್ಮ ಕೈಯಲ್ಲಿ ಇಲ್ದಲೇ ಇದ್ದರೆ ನಾವು ಯಾವ ಸ್ಟೇಟ್ಮೆಂಟಿಗೂ ಇಳಿಬಾರ್ದು. ನಮ್ಮನ್ನು ನಾವು ಕಂಟ್ರೋಲ್ ಮಾಡುವ ಕೆಪಾಸಿಟಿ ನಮ್ಮ ಶರೀರದಲ್ಲಿ ಅಥವಾ ನಮ್ಮ ಮಿದುಳಲ್ಲಿ ಇಲ್ದಲೇ ಇದ್ದರೆ ನಾವು ಪೊಲಿಟಿಕಲ್ ಸ್ಟೇಟ್ಮೆಂಟೇ ಕೊಡಬಾರ್ದು. ಮೊನ್ನೆ ಸಿ ಟಿ ರವಿ ಮಾತಿನ ಭರದಲ್ಲಿ ಏನೋ ಮಾತನಾಡಿದ್ರು. ಅದು ಇನ್ನೆಲ್ಲಿಗೋ ಹೋಯ್ತಾ ಸ್ಟೇಟ್ಮೆಂಟು? ನಾವೇನು ಡ್ಯಾಶಾ ಇಲ್ಲಿ ವೆಯ್ಟ್ ಮಾಡೋದಕ್ಕೆ ಅಂತಾರೆ. ಅದು ಒಂದು ಸವಿತಾ ಸಮಾಜವನ್ನು ಕೆರಳಿಸ್ತದು. ನಮ್ಮ ಸಮಾಜದ ವಿರುದ್ಧ ಯಾಕೆ ಮಾತನಾಡ್ತೀರಿ ಅಂತ ಹೇಳಿ ಆಕ್ರೋಶ. ಹೀಗೆ ಆಂಜನೇಯರವರ ಸ್ಟೇಟ್ಮೆಂಟು ಕೂಡ ಅದೇ ತರಹ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ನೀವು ಪೂಜೆ ಮಾಡಿ ತಟ್ಟೆ ತೋರಿಸ್ತೀರಿ ಮಂಗಳಾರತಿಗೆ ದುಡ್ಡು ಹಾಕಬೇಕು ಅಂತ. ಹಾಗಾದರೆ ನೀವು ಪುರೋಹಿತರನ್ನ ಅಥವಾ ಅರ್ಚಕರನ್ನ ಅವಮಾನ ಮಾಡಿದ್ರಾ? ನಿಮಗೆ ಯಾಕೊಂದು ಧಾರ್ಮಿಕ ಭಾವನೆ ಅರ್ಥ ಆಗೋದಿಲ್ಲ? ನೀವು ನಮಾಜಿನ ಬಗ್ಗೆ ಸಮರ್ಥನೆ ಮಾಡಿಕೊಳ್ತೀರೋ ಅಥವಾ ಆಕ್ಷೇಪ ಮಾಡ್ತೀರೋ ಅದು ನಿಮ್ಮ ವೈಯಕ್ತಿಕ ನಿರ್ಧಾರ. ಏನು ಬೇಕಾದರೂ ಹೇಳ್ಕೊಳ್ಳಿ. ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ಸೋಗಿನಲ್ಲಿ ಮತ್ತೊಂದು ಧಾರ್ಮಿಕತೆಗೆ ಯಾಕೆ ಅವಮಾನ ಮಾಡ್ತೀರಿ? ಇದು ಪ್ರಶ್ನೆ. ಸೊ ಇತ್ತೀಚೆಗೆ ಅವರೇ ಮಾತನಾಡಿದಂಥ ಹೇಳಿಕೆ ನಿಜಕ್ಕೂ ಕೂಡ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಬಹುಶಃ ಒಂದು ವಿಜುವಲ್ಸ್ ಇದ್ರೆ ಸೊ ಅದು ಕೂಡ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಅರ್ಚಕರಿಗೆ ನಿಂದನೆ ಮಾಡಿದ್ದಾರೆಂದು ಅರ್ಚಕರ ಕಿಡಿ, ಒಂದು ಸಮುದಾಯವನ್ನು ಓಲೈಕೆ, ಬೇರೆ ಸಮುದಾಯಕ್ಕೆ ಅವಮಾನ. ಇದು ಸರಿನಾ? ಇದೆಂತಹ ಕೆಟ್ಟ ಮನಸ್ಥಿತಿ, ಕೀಳು ಮಟ್ಟದ ರಾಜಕಾರಣ. ರಾಜ್ಯ ಅರ್ಚಕರ ಸಂಘದಿಂದ ಮಾಜಿ ಸಚಿವರ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ವಿಮಾನ ನಿಲ್ದಾಣದಲ್ಲಿ ನಮಾಜ್ ವಿಚಾರಕ್ಕೆ ಆಂಜನೇಯ ಅವರ ಹೇಳಿಕೆ, ಪೂಜೆ ಮಾಡಿ ತಟ್ಟೆ ತೋರಿಸ್ತಾರೆ ಎಂದಿದ್ದ ಆಂಜನೇಯ, ಅರ್ಚಕರ ಪದ್ಧತಿಗೆ ಧಕ್ಕೆ ಎಂದು ಆಂಜನೇಯ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.